ಸಕ್ಕರೆನಾಡು ಮಂಡ್ಯದಲ್ಲಿ ಧ್ವಜ ಸಂಘರ್ಷ ಜೋರಾಗಿದೆ. ಡಿಸಿ ಕಚೇರಿ ಆವರಣದಲ್ಲಿ ಪ್ರತಿಭಟನಾಕಾರರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಕೇಸರಿ ಶಾಲು ಹಾಕಿಕೊಂಡು ಪ್ರತಿಭಟನೆಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಜಾಯ್ನ್ ಆಗಿಬಿಟ್ಟಿದ್ದಾರೆ. ಕುಮಾರಸ್ವಾಮಿ ಅವರ ಕೊರಳಲ್ಲಿ ಇವತ್ತು ಕೇಸರಿ ಶಾಲು ಕಾಣಿಸ್ತಾ ಇತ್ತು. ಯಾವತ್ತೂ ಯಾರು ನೋಡಿರಲಿಲ್ಲ. ಕುಮಾರಸ್ವಾಮಿ ಅವರ ಕೊರಳಲ್ಲಿ ಕೇಸರಿ ಶಾಲು ಇವತ್ತು ಕಾಣಿಸ್ತಾ ಇತ್ತು. ಪ್ರತಿಭಟನೆಯಲ್ಲಿ ಜಾಯ್ನ್ ಆಗಿದ್ದರು. ಬಿಜೆಪಿ ಜೆಡಿಎಸ್ ನಾಯಕರು ಜಂಟಿಯಾಗಿ ಈ ಪ್ರತಿಭಟನೆಯನ್ನು ಕೈಗೊಂಡಿದ್ದರು. ಹನುಮ ಧ್ವಜ ಹೋರಾಟದ ಹಿಂದೆ ಬಿಜೆಪಿ ಜೆಡಿಎಸ್ನ ಮತ ಗಳಿಸುವ ತಂತ್ರ ಏನಾದರೂ ಇರಬಹುದಾ ಪ್ರಶ್ನೆ ಇದೆ ಇಲ್ಲಿ. ಇದು ಎಲೆಕ್ಷನ್ಗೋಸ್ಕರನೋ ರಾಜಕೀಯ ತಿರುವಿಗೋಸ್ಕರನೋ ಓಟ್ಗೋಸ್ಕರನೋ ನಡೀತಾ ಇರಬಹುದಾ ಅಂತ ಕೂಡ ಒಂದಷ್ಟು ಪ್ರಶ್ನೆಗಳಿವೆ ಇಲ್ಲಿ. ರಾಜಕೀಯ ತಿರುವನ್ನು ಹನುಮ ಧ್ವಜ ದಂಗಲ್ ಯಾಕೆ ಪಡ್ಕೊಳ್ತು ಅಂತ ಒಂದು ಪ್ರಶ್ನೆ ನನ್ನ ಕಡೆ ಇದೆ. ಕೇಸರಿ ಶಾಲು ಹಾಕ್ಕೊಂಡು ಕುಮಾರಸ್ವಾಮಿ ಅವರು ನಿನ್ನ ಆಟ ಎಷ್ಟು ದಿನ ನಡೆಯುತ್ತೆ ನಾನು ನೋಡ್ತೀನಿ, ನಿನ್ನ ಆಟ ಎಷ್ಟು ದಿನ ನಡೆಯುತ್ತೆ ನಾನು ನೋಡ್ತೀನಿ ನಿಮ್ಮ ಆಟ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರೇ, ನಿಮ್ಮ ಹೆಸರಲ್ಲಿ ರಾಮ ಇದ್ದರೆ ಸಾಲಲ್ಲ, ನಡವಳಿಕೆಯಲ್ಲೂ ರಾಮ ಇರಬೇಕು ಅಂತೇಳಿ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಅವರಿಗೆ ಹೇಳ್ತಾ ಇದ್ದಾರೆ. ನಾನು ಜಿಲ್ಲಾಧಿಕಾರಿಗಳಿಗೆ 4-5 ಬಾರಿ ಫೋನ್ ಮಾಡಿದ್ದೇನೆ. ಯಾಕೆ ಇವತ್ತು ಕೆರಗೋಡು ಗ್ರಾಮದಲ್ಲಿ ವಾಪಸ್ ಕಳಿಸ್ಕೊಳ್ಳಿ, ಮುಖ್ಯ ಒಂದು 2-3 ಗ್ರಾಮಸ್ಥರನ್ನ ಕೂರಿಸಿ ಅಲ್ಲಿ ಏನಿದೆ ಒಂದು ಶಾಂತಿ ಸಭೆಯನ್ನು ಮಾಡಿ ಇರ್ತಕ್ಕಂಥ ಸಂಘರ್ಷಕ್ಕೆ ತೆರೆಯಿಡತಕ್ಕಂಥ ಮಾತನ್ನ ಜಿಲ್ಲಾಧಿಕಾರಿಗಳಿಗೆ ಮಧ್ಯಾಹ್ನದ ನಂತರ ಯಾವ ಶ್ರೀರಾಮನ ಒಂದು ಯಾವ ನೀವು ಆಂದೋಲನ ಮಾಡಲಿಕ್ಕೆ ಹೋಗಿ ಡೀಟೇಲ್ಸ್ಕೊಳ್ಳಿಕ್ಕೆ ಶಶಿಕುಮಾರ್ ಇದ್ದಾರೆ. ಶಶಿಕುಮಾರ್, ಎಲ್ಲಿಗೆ ಬಂತು ಕುಮಾರಸ್ವಾಮಿ ಅವರು ಕೇಸರಿ ಶಾಲು ಹಾಕ್ಕೊಂಡೆ ಪ್ರತಿಭಟನೆಗೆ ಧುಮುಕಿದ್ರು, ಏನೆಲ್ಲ ನಡೀತಾ ಇದೆ ಅಲ್ಲಿ ಅಂತ? ರಮಕಾಂತ್, ಸದ್ಯಕ್ಕೆ ಪ್ರತಿಭಟನೆ ಅಂತ್ಯಗೊಂಡಿರ್ತಕ್ಕಂಥದ್ದು. ಏನು ಕುಮಾರಸ್ವಾಮಿ ಅವರು ಏನು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು, ಜೊತೆಗೆ ಜಿಲ್ಲಾಧಿಕಾರಿಗಳ ವಿರುದ್ಧ ವಾಗ್ದಾಳಿಯನ್ನ ನಡೆಸಿರ್ತಕ್ಕಂಥದ್ದು. ಜಿಲ್ಲಾಧಿಕಾರಿಯನ್ನ ಮೊದಲು ಸಸ್ಪೆಂಡ್ ಮಾಡ್ಬೇಕು, ಇದಕ್ಕೆಲ್ಲ ನೇರ ಹೊಣೆ ಜಿಲ್ಲಾಧಿಕಾರಿ ಆಗಿರ್ತಾರೆ. ಯಾವ ರೀತಿಯ ಲೆಟರ್ ಹೆಡ್ಗಳನ್ನ ಸೃಷ್ಟಿ ಮಾಡಿದ್ದಾರೆ ಅನ್ನೋದೆಲ್ಲವೂ ಕೂಡ ನಮ್ಗೆ ಗೊತ್ತಿದೆ ಅನ್ನೋ ರೀತಿಯಲ್ಲಿ ಅಂದ್ರೆ ಏನು ಇವರಿಗೆ ಬೇಕಾದಂತೆ ಅನುಮತಿ ಪತ್ರಗಳು ಇತ್ತೀಚೆಗೆ ಏನು ಬಿಡುಗಡೆ ಆಗ್ತಿದ್ದಾವೆ ಅದೆಲ್ಲವನ್ನು ಕೂಡ ತಿದ್ದುಪಡಿ ಬೇಕಾದಂತೆ ಸೃಷ್ಟಿ ಮಾಡಿದ್ದಾರೆ ಅನ್ನೋ ಒಂದು ಗಂಭೀರವಾದ ಆರೋಪವನ್ನು ಕೂಡ ಕುಮಾರಸ್ವಾಮಿ ಅವರು ಸರ್ಕಾರದ ಮೇಲೆ ಮಾಡಿರ್ತಕ್ಕಂಥದ್ದು. ನಿಮ್ಮ ಈ ಎಲ್ಲ ಆಟಗಳು ಎಷ್ಟು ದಿನ ನಡೆಯುತ್ತೆ, ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಒಂದು ಎಚ್ಚರಿಕೆ ಸಂದೇಶವನ್ನು ಕೂಡ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಕುಮಾರಸ್ವಾಮಿ ಅವರು ಕೊಟ್ಟಿರ್ತಕ್ಕಂಥದ್ದು. ಏನು ಕಳೆದ 2 ದಿನಗಳಿಂದ ಹನುಮ ಧ್ವಜ ತೆರವು ಪ್ರಕರಣ. ಶಶಿಕುಮಾರ್, ಕೇಳಿಸ್ತಾ ಇದೆಯಾ? ಶಶಿಕುಮಾರ್, ಈಗ ಒಂದು ಅನುಮತಿ ಪತ್ರ ಇದೆಯಲ್ಲ, ಒಂಥರ ಗೌರ್ಮೆಂಟ್ಸ್ ರೆಕಾರ್ಡಲ್ಲಿ ಇರ್ತೇವೆ ಎಲ್ಲವೂ ಕೂಡ. ಒಂದು ವೇಳೆ ಅನುಮತಿ ಪತ್ರ ಏನಾದರೂ ಫೇಕ್ ಇದ್ದರೆ, ನಕಲಿ ಮಾಡಿದರೆ ಕೇಸ್ ಹಾಕ್ಬೋದು. ಅದನ್ನು ಯಾರ್ಯಾರು ಹೊಣೆಗಾರರು ಹಾಕ್ತಾರೋ ಆ ಅನುಮತಿ ಪತ್ರಕ್ಕೆ ಸಂಬಂಧಪಟ್ಟ ನಕಲಿಯಾಗಿದ್ದರೆ ಎಲ್ಲರೂ ಒಳಗಡೆ ಹಾಕ್ಸ್ಬೋದು. ತಪ್ಪಾಗಿ ಧ್ವಜದ ವಿಚಾರದಲ್ಲಿ ಈ ಥರ ಅನುಮತಿ ಎಲ್ಲ ಕೊಟ್ಟಂತೆ ಮಾಡಿದ್ದಾರೆ, ಇಲ್ಲ ಅಂತ ಮಾಡಿದ್ದಾರೆ ಅಂತ ಹೇಳಿ ಅದು ಮಾಡೋದು ಬಿಟ್ಟುಬಿಟ್ಟು ಈಗ ಅವ್ರ ಲೆಟರ್ ಹೆಡ್ ಚೇಂಜ್ ಮಾಡಿಬಿಟ್ಟಿದ್ದಾರೆ, ಇವರು ಚೇಂಜ್ ಮಾಡಿದ್ದಾರೆ ಅಂತ ಹೇಳೋದು ಹೇಗೆ? ಏನು ಪ್ರೂಫ್ ಇದೆ ಅದಕ್ಕೆ? ಕಾರಣ ಬೇರೆ ಒಂದು ರಾಜಕೀಯ ಪಕ್ಷ ಅಥವಾ ಸಂಘಟನೆ ಅಥವಾ ಬೇರೆಯವ್ರು ಮಾತಾಡೋದು ಬೇರೆ, ವ್ಯಕ್ತಿಗಳಾಗಿ ಮಾತಾಡೋದು ಬೇರೆ. ಒಂದು ಇನ್ಸ್ಟಿಟ್ಯೂಷನ್, ಅದು ಸರ್ಕಾರದ ಸಂಸ್ಥೆಗಳು ಒಂದು ಅನುಮತಿಯನ್ನು ಕೊಟ್ಟಾಗ ಅದು ತಪ್ಪಾದರೆ ಅಷ್ಟೂ ಜನ ಒಳಗಡೆ ಇರಬೇಕಾಗತ್ತೆ, ತಪ್ಪಿತಸ್ಥರಾಗ್ತಾರೆ, ದಂಡ ಕಟ್ಟಬೇಕಾಗತ್ತೆ. ಅದರ ಅರಿವು ಅವ್ರಿಗೆ ಇರುತ್ತಲ್ವ, ಸರ್ಕಾರದ ರೆಕಾರ್ಡ್ಸ್ ಸಿಗಲೇಬೇಕಲ್ವ, ಅದು ರಾಂಗ್ ಅಂತಾದರೂ ಇವ್ರು ಪ್ರೂವ್ ಮಾಡಬೇಕಲ್ವ. ಏನು ಕಥೆ ಇದು ಅಂತ? ನಿಜವಾಗ್ಲೂ ರಮಕಾಂತ್, ಈ ವಿಚಾರವಾಗಿ ಏನು ಮೇಲ್ಮನವಿಯನ್ನು ಕೂಡ ಸಲ್ಲಿಸಬಹುದು ಅಥವಾ ಏನು ನ್ಯಾಯಾಲಯದ ಮೊರೆಯನ್ನು ಕೂಡ ಹೋಗ್ಬಹುದು. ಆ ನ್ಯಾಯಾಲಯದ ಮೊರೆ ಹೋಗಿ ಅಲ್ಲಿ ಬೇಕಾದ್ರೆ ನ್ಯಾಯವನ್ನ ಪಡ್ಕೊಳ್ಳುವಂತ ಸಾಧ್ಯತೆ ಕೂಡ ಇರ್ತದೆ. ಆದ್ರೆ ಅದೆಲ್ಲವನ್ನು ಬಿಟ್ಟು ಈಗ ರಾಜಕಾರಣದತ್ತ ಈ ಒಂದು ಹನುಮ ಧ್ವಜ ವಿವಾದ
ರಾಜಕೀಯವಾಗೂ ಕೂಡ ತಿರುವನ್ನ ಪಡ್ಕೊಳ್ತಾ ಇರ್ತಕ್ಕಂಥದ್ದು ಸ್ಪಷ್ಟವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಮೈತ್ರಿಯಾಗಿ ಈ ಲೋಕಸಭಾ ಚುನಾವಣೆ ಹತ್ರ ಆಗ್ತಿದೆ. JDS ಮತ್ತೆ ಬಿಜೆಪಿ ಇಬ್ರು ಕೂಡ ಕರ್ನಾಟಕದಲ್ಲಿ 28 ಕ್ಷೇತ್ರಗಳನ್ನ ಗೆಲ್ಲೇಬೇಕು ಅನ್ನೋ ಹುಮ್ಮಸ್ನಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಈ ಒಂದು ವಿವಾದಗಳನ್ನ ಈ ರೀತಿ ರಾಜಕಾರಣಗೊಳಿಸ್ತಿರ್ತಕ್ಕಂಥದ್ದು ಸಾಕಷ್ಟು ಒಂದು ಸ್ಪಷ್ಟವಾಗೂ ಕೂಡ ಇರ್ತಕ್ಕಂಥದ್ದು. ಆದ್ರೆ ಏನು 28 ಕಳೆದ ಡಿಸೆಂಬರ್ 28ನೇ ತಾರೀಕು ಗೌರಿಶಂಕರ ಟ್ರಸ್ಟ್ನವರು ಒಂದು ಅರ್ಜಿಯನ್ನ ಸಲ್ಲಿಸ್ತಾರೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ. ಕೆರಗೋಡು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಷರತ್ತನ್ನ ವಿಧಿಸಿ ಏನು ಯಾವುದೇ ತರದ ಏನು ಧ್ವಜಸ್ತಂಭವನ್ನ ಸ್ಥಾಪನೆ ಮಾಡ್ಲಿಕ್ಕೆ ಏನೆಲ್ಲ ಷರತ್ತುಗಳನ್ನ ಹಾಕ್ಬೇಕು ಅದೆಲ್ಲವನ್ನು ಕೂಡ ಹಾಕಿರ್ತಾರೆ. ಅಂದ್ರೆ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಅಥವಾ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ತ್ರಿವರ್ಣ ಧ್ವಜವನ್ನ ಹಾರಿಸಬೇಕು. ಕನ್ನಡ ರಾಜ್ಯೋತ್ಸವ ಸಂದರ್ಭದಲ್ಲಿ ಕರ್ನಾಟಕದ ಬಾವುಟವನ್ನ ಮಾತ್ರ ಹಾರಿಸಬೇಕು. ಅದನ್ನ ಹೊರತುಪಡಿಸಿ ಯಾವುದೇ ತರದ ಧಾರ್ಮಿಕ ಮತ್ತೆ ರಾಜಕೀಯ ಪಕ್ಷದ ಬಾವುಟಗಳನ್ನ ಹಾರಿಸಬಾರ್ದು ಅನ್ನೋ ಷರತ್ತುಗಳನ್ನ ವಿಧಿಸಿ ಅನುಮತಿಗೆ ಒಂದು ಮುಚ್ಚಳಿಕೆ ಪತ್ರಕ್ಕೆ ಟ್ರಸ್ಟ್ ನ ಪದಾಧಿಕಾರಿಗಳು ಕೂಡ ಹಾಕ್ಕೊಂಡಿದ್ದಾರೆ. ಹಿಂದೆ ಯಾವತ್ತಾದ್ರೂ ಶಶಿಕುಮಾರ್ ಇದೇ ಆಡಳಿತ ಬೇರೆ ಯಾವುದಾದ್ರೂ ಧ್ವಜವನ್ನು ಹಾರಿಸೋದಕ್ಕೆ ಈ ಥರ ಸ್ತಂಭವನ್ನು ಸ್ಥಾಪಿಸಿ ಹಾರಿಸೋದಕ್ಕೆ ಹಿಂದೆ ಯಾವತ್ತಾದರೂ ಯಾರಿಗಾದರೂ ಅನುಮತಿ ಕೊಟ್ಟಿದ್ದ ಉದಾಹರಣೆಗಳಿದೆಯಾ ಮಂಡ್ಯ ಭಾಗದಲ್ಲಿ? ರಮಕಾಂತ್, ಈ ವಿಚಾರವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಈ ರೀತಿಯ ಒಂದು ಧ್ವಜವನ್ನ ಹಾರಿಸ್ಲಿಕ್ಕೆ ಅಥವಾ ಅದಕ್ಕಾಗಿ ಒಂದು ಪ್ರತ್ಯೇಕ ಧ್ವಜಸ್ತಂಭವನ್ನ ಹಾಕ್ಲಿಕ್ಕೂ ಕೂಡ ಮಂಡ್ಯ ಜಿಲ್ಲೆನಲ್ಲಿ ಎಲ್ಲೂ ಕೂಡ ಸ್ಪಷ್ಟವಾಗಿ ಇಲ್ವೇ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ ಕೆರಗೋಡ್ನಲ್ಲಿ ಈ ಹಿಂದೆ ಎಲ್ಲ ಏನು ಆ ಒಂದು ಸ್ಥಳದಲ್ಲಿ ಒಂದು ಚಿಕ್ಕದಾದಂತ ಒಂದು ಧ್ವಜಸ್ತಂಭ ಇತ್ತು. ಆದ್ರೆ ಗ್ರಾಮಸ್ಥರೇ ಸೇರಿ ಒಂದು ಹಣವನ್ನ ಕ್ರೋಢೀಕರಣ ಮಾಡಿಕೊಂಡು ಈ ಒಂದು 108 ಅಡಿಯ ಬೃಹತ್ ಒಂದು ದೊಡ್ಡ ಮಟ್ಟದ ಒಂದು ಧ್ವಜಸ್ತಂಭವನ್ನ ನಿರ್ಮಾಣ ಮಾಡಿದ್ರು. ಆದ್ರೆ ಅಯೋಧ್ಯೆಯಲ್ಲಿ ಏನು ರಾಮಲಲ್ಲಾ ಮೂರ್ತಿಯ ಪ್ರತಿಷ್ಠಾಪನೆ ಆಗುತ್ತೋ ಅದರ ನೆನಪಿಗಾಗಿ ಅವತ್ತು ನಾವು ಹನುಮನ ಒಂದು ಬೃಹತ್ ಆದಂತ ಒಂದು ಧ್ವಜವನ್ನ ಹಾರಿಸ್ತೇವೆ. ಆ ನಂತರದಲ್ಲಿ ನಾವು ಮತ್ತೆ ರಾಷ್ಟ್ರ ಧ್ವಜವನ್ನ ಹಾರಿಸ್ಲಿಕ್ಕೆ ಅಷ್ಟೇ ನಾವು ಬಳಕೆ ಮಾಡ್ಕೊಳ್ತೇವೆ ಅಂತ ಹೇಳಿ ಒಂದು ಷರತ್ತಿನ ಆಧಾರದ ಮೇಲೆ ಅವತ್ತು ಒಂದು ದಿನಕ್ಕಷ್ಟೇ ಸೀಮಿತವಾಗಿ ಆ ಒಂದು ಧ್ವಜವನ್ನ ಹಾರಿಸ್ಲಿಕ್ಕೂ ಕೂಡ ಒಪ್ಪಿರ್ತಾರೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟ PDO ಇಂದನೂ ಕೂಡ ಅನುಮತಿಯನ್ನ ಪಡ್ಕೊಂಡಿರ್ತಾರೆ ಅನ್ನೋದು ಏನು ಕಾಂಗ್ರೆಸ್ನ ಮತ್ತೆ ಸ್ಥಳೀಯ ಶಾಸಕರು, ಜಿಲ್ಲಾಡಳಿತ, ತಾಲೂಕು ಆಡಳಿತದವರು, ಅಧಿಕಾರಿಗಳು ಸ್ಪಷ್ಟನೆಯನ್ನ ಕೊಡ್ತಿರ್ತಕ್ಕಂಥದ್ದು. ಆದ್ರೆ ಅದಾದ 2 ದಿನಗಳ ನಂತರವೂ ಕೂಡ ಅದೇ ಏನು ಹನುಮ ಧ್ವಜವನ್ನ ತೆರವು ಮಾಡೋದಿಲ್ಲ. ಆ ಸಂದರ್ಭದಲ್ಲಿ ಕೆಲವರು ಅಬ್ಜೆಕ್ಷನ್ ಕೊಡ್ತಾರೆ. ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಅದನ್ನ ತೆರವು ಮಾಡಬೇಕು ಅಥವಾ ನಾವು ನೀಲಿ ಧ್ವಜವನ್ನ ಹಾಕ್ತೇವೆ ಅಂತ ಹೇಳಿ ಒಂದು ಪ್ರತ್ಯೇಕ ಒಂದು ಮನವಿಯನ್ನ ಕೂಡ ಕೊಡ್ತಾರೆ. ಅದನ್ನ ಕೂಡಲೇ ತೆರವು ಮಾಡಬೇಕು ಅಂತ ಹೇಳಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಂತಿ ಸಭೆ ಕೂಡ ಆಗುತ್ತೆ. ಶಾಂತಿ ಸಭೆ ಆದ ನಂತರದಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಏನು ಸರ್ವ ಸದಸ್ಯರ ಸಭೆಯನ್ನ ಕರೆದು ಅಲ್ಲಿ ಒಂದು ನಿರ್ಣಯವನ್ನ ತೆಗೆದುಕೊಳ್ಳೋಣ ಅನ್ನೋ ಒಂದು ನಿರ್ಧಾರಕ್ಕೂ ಬರ್ತಾರೆ. 22 ಸದಸ್ಯ ಬಲದ ಕೆರಗೋಡು ಗ್ರಾಮ ಪಂಚಾಯತಿನಲ್ಲಿ 18 ಸದಸ್ಯರು ಹನುಮ ಧ್ವಜವನ್ನ ಹಾರಿಸಬೇಕು ಅಂತ ಹೇಳಿ ಒಂದು ನಿರ್ಣಯವನ್ನ ತೆಗೆದುಕೊಳ್ತಾರೆ. 4 ಜನ ಮಾತ್ರ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಆ ಒಂದು ನಿರ್ಣಯಕ್ಕೆ ಕೆಲವರು ಅಬ್ಜೆಕ್ಷನ್ ಕೂಡ ಬರೆದು ಅದಕ್ಕೆ ಸಂಬಂಧಪಟ್ಟಂತೆ ಸಹಿ ಏನು ಒಂದು ನಿರ್ಣಯ ಪ್ರತಿಗೆ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿ ಒಂದು ಸಹಿಯನ್ನು ಕೂಡ ಹಾಕಿದ್ದು ಕೂಡ ಇರ್ತದೆ. ಇದೆಲ್ಲವನ್ನು ಆದಂತ ಸಂದರ್ಭದಲ್ಲಿ ಏನು ತಾಲೂಕ್ ಪಂಚಾಯತಿ ಇಒ ಅವರು ಮೇಲಧಿಕಾರಿಗಳ ಆದೇಶದ ಮೇರೆಗೆ, ಅಂದ್ರೆ ಸರ್ಕಾರಿ ಜಾಗದಲ್ಲಿ ಆ ಧ್ವಜಸ್ತಂಭ ಇರೋದ್ರಿಂದ ಈ ರೀತಿಯ ಒಂದು ಧಾರ್ಮಿಕ ಹಿನ್ನೆಲೆ ಉಳ್ಳಂತ ಧ್ವಜವನ್ನ ಹಾಕುವಂತದ್ದಕ್ಕೆ ಅನುಮತಿ ಕೊಡೋದಿಲ್ಲ ಅಂತ ಹೇಳಿ ಅದನ್ನ ತೆರವು ಮಾಡಕ್ಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಈ ಒಂದು ವಿವಾದ ದೊಡ್ಡ ಮಟ್ಟದಲ್ಲಿ ಒತ್ಕೊಳ್ಳುವಂತದ್ದು ರಮಕಾಂತ್. ಇದೀಗ ಅದು ರಾಜಕೀಯವಾಗಿ ಕೂಡ ತಿರುವನ್ನ ಪಡ್ಕೊಳ್ತಾ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ಶಶಿಕುಮಾರ್.